ರಂಗಜ್ಜಿ ನೀನ್ ಯಾಕೆ ರಾತ್ರಿ ಬರ್ಲೇ ಇಲ್ಲ? ಎಲ್ಲರೂ ಹೆಂಗ್ ಕುಣಿತಾ ಇದ್ರು ನೀನ್ ಕಾಣ್ಲೇ ಇಲ್ಲ. ನಾನ್ ರಂಗಜ್ಜಿನೂ ಐತೆ ಕುಣಿತೈತೇನೋ ಅಂತ ನಾನ್ ಅನ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಮನೆಗ್ ಬಂದಿದೀಯಲ್ಲಜ್ಜಿ. ಇಲ್ಲ ಮಂಜು, ನಂಗೆ ಯಾಕೋ ತುಂಬಾ ಕಾಲ್ ನೋಯ್ತಾ ಇತ್ತು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ನಂಗೆ ಡ್ಯಾನ್ಸ್ ಮಾಡೋಕೆಲ್ಲ ಆಗ್ತಾ ಇರಲಿಲ್ಲ, ಯಾಕೋ ತುಂಬಾ ಪೇನ್ ಆಗ್ತಾ ಇತ್ತು, ಹಾಗಾಗಿ ಮನೆಗೆ ಬಂದ್ಬಿಟ್ಟೆ. ಹೌದೇನಜ್ಜಿ? ಅದಕ್ಕೆ ನೀನ್ ಬಂದಿಲ್ಲ. ನಾನು ನಮ್ ರಂಗಜ್ಜಿ ಡ್ಯಾನ್ಸ್ ಮಾಡಿದ್ರೆ ಮುಂದಿರ್ತತೆ, ಯಾಕಪ್ಪ ಬಂದಿಲ್ಲ ಅಂತ ಅನ್ಕಂಡೆ. ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾತ್ ಬಿಡು. ಈಗ ಹೆಂಗೈತಜ್ಜಿ ಕಾಲು? ಈಗ ಪರವಾಗಿಲ್ಲ ಮಂಜು, ಚೆನ್ನಾಗಿದೆ. ಸರಿ ಕಣಜ್ಜಿ, ನನಗೂ ರಾತ್ರಿ ಎಲ್ಲ ಕುಣಿದು ಕುಣಿದು ಬಡ್ದು ನನಗೂ ಕಾಲು ಕೈ ಎಲ್ಲ ನೋವಾಗ್ಬಿಟ್ಟ ಕಣಜ್ಜಿ. ಓ ಹೌದಾ ಮಂಜು? ನನ್ನ ಹತ್ರ ಕೇಳ್ಬೇಕಾಗಿತ್ತು ತಾನೇ. ನನ್ನ ಹತ್ರ ಆಯಿಂಟ್ಮೆಂಟ್ ಇತ್ತು, ನಾನು ಕೊಡ್ತಾ ಇದ್ದೆ, ಹಚ್ಕೊಂಡಿದ್ಲೆ ಎಲ್ಲ ನೋವು ಕಡಿಮೆ ಆಗ್ತಾ ಇತ್ತು. ಅದೆಲ್ಲ ಹಚ್ಚಕ್ಕಿಲ್ಲ. ಅಲ್ಲ ಕಣ ಮಂಜು, ತುಂಬಾ ಕಾಲ್ ನೋಯ್ತಾ ಇದೆ ಮತ್ತೆ ಕೈ ನೋಯ್ತಾ ಇದೆ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಹೇಳ್ದೆ. ಹಂಗೆ ಇದ್ಲೆ ನೋವು ಕಮ್ಮಿ ಆಗುತ್ತಾ? ಕಣಜ್ಜಿ, ಇವತ್ತು ಒಂದಿನ ಚೆನ್ನಾಗಿ ರೆಸ್ಟ್ ಮಾಡಿ ಮಕ್ಕಂಬಿಟ್ರೆ ಎಲ್ಲ ಕಡಿಮೆ ಆಕತಿ. ಹೋ ಮಂಜು, ಹಾಗಾದ್ಲೆ ನೀನ್ ಇವತ್ತು ಸ್ಕೂಲ್ಗೆ ಹೋಗಲ್ವಾ? ಎಲ್ಲಿ ಕಣಜ್ಜಿ, ಇವತ್ತು ಕೈ ಕಾಲೆಲ್ಲ ನೋಯ್ತದಾವೆ. ಇವತ್ತು ಸ್ಕೂಲ್ಗೆಲ್ಲ ಹೋಗಲ್ಲ. ಮನೆಗೆ ಇದ್ದು ಮಕ್ಕಂಬಿಡ್ತೀನಿ. ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ನಾಳೆ ಹೋಗ್ತೀನಿ. ಓ ಹೌದಾ ಮಂಜು, ಸಲಿ ಬಿಡು, ನಂಗೂನು ಬೇಜಾರಾಗ್ತಾ ಇತ್ತು ಒಬ್ಳಿಗೇನೆ. ನೀನು ನನ್ನ ಜೊತೆ ಮಾತಾಡೋದಕ್ಕೆ ಕಂಪ್ನಿ ಕೊಡ್ತೀಯಲ್ವಾ, ಇನ್ನು ಖುಷಿ ಆಯ್ತು ಬಿಡು. ಇವತ್ತು ನೀನೇನು ಸ್ಕೂಲ್ಗೆ ಹೋಗೋದು ಬೇಡ, ನನ್ನ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇಲ್ಲೇ ಇರು. ಸರಿ ಕಣಜ್ಜಿ, ಆಯ್ತು. ಮಂಜು, ಲಾಟ್ಲಿ ಎಲ್ಲಾದ್ರೂ ಡ್ಯಾನ್ಸ್ ಮಾಡಿರ್ಲೇನೋ? ಕಣಜ್ಜಿ, ಊರಲ್ಲೆಲ್ಲ ಹೆಂಗ್ ಕುಣಿದ್ರು ಗೊತ್ತಾ? ಗೌಡ್ರು ನೋಡ್ಬೇಕಾಗಿತ್ತು ಹೆಂಗ್ ಕುಣಿತಾ ಇದ್ರು ಅಂತ ಹೇಳಿ. ನಾವು ಬಡಿಯ ಈ ಡೋಲ್ ಸೌಂಡಿಗೆ ಹಂಗೆ ಸ್ಟೆಪ್ ಮೇಲೆ ಸ್ಟೆಪ್ ಆಗ್ತಾ ಇದ್ರು. ಊರ ಆಚೆ ಗಂಟನೂ ಬಡ್ಕೊಂಡು ಹೋದ್ವಿ ಕಣಜ್ಜಿ. ಕೆರೆತ ಹೋದ್ಮೇಲೆ ನಿಲ್ಸಿ ಗಣೇಶನ ವಿಸರ್ಜನೆ ಮಾಡಿದ್ವಿ. ಹೋ ಹೌದಾ ಮಂಜು? ಛೀ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಾನು ಬಲ್ಬೇಕಾಗಿತ್ತು. ಕಣಜ್ಜಿ, ನೀನು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಹೌದು ಮಂಜು, ನನಗೆ ಇವಾಗ ಅನಿಸ್ತಾ ಇದೆ ನಾನು ಬಲ್ಬೇಕಿತ್ತು ಅಂತ. ಆದ್ರೆ ಏನ್ ಮಾಡೋದು, ಎಲ್ಲ ಮುಗ್ದು ಹೋತಲ್ಲ. ಈಗ ಬರ್ಬೇಕಿತ್ತು ಅಂತ ಅನ್ಸಿದ್ರೆ ಏನು ಮಾಡಕ್ಕಾಗಲ್ಲ, ಎಲ್ಲ ಮುಗ್ದು ಹೋತು. ಹೌದು ಮಂಜು, ಅದೇನು ಸಲಿ ಬಿಡು. ಇವಾಗೆಲ್ಲ ಮುಗ್ದೋದ್ಮೇಲೆ ಬಲ್ಬೇಕಾಗಿತ್ತು ಅಂತ ಹೇಳಿದ್ಲೆ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು. ಅಜ್ಜಿ, ಇವತ್ತು ನಾನು ನೀನು ಇಬ್ರು ಸೇರ್ಕೊಂಡು ಹಳಿಗುಳಿ ಮನೆ ಆಟ ಆಡೋಣ. ಏನ್ ಮಂಜು, ಹಳಿಗುಳಿ ಮನೇನ? ಅಯ್ಯೋ, ನಂಗ ಆಟ ಬರಲ್ವಲ್ಲೋ. ಅದೇನ್ ಮಹಾವಿದ್ಯೆ, ನಾನು ಹೇಳ್ಕೊಡ್ತೀನಿ ಬಿಡಜ್ಜಿ. ಸರಿ ಮಂಜು, ಆಯ್ತು. ಪಾಪಾ, ಲೇ ಪಾಪಾ. ಮಂಜು, ಗುಂಡು ಕಲಿತಾ ಇದ್ದಾಳೆ. ಕಣಜ್ಜಿ, ಕೇಳ್ತೈತೆ. ಆದ್ರೆ ಅವಜ್ಜಿ ಓನಕ್ ಬರ್ತೈತಿ ಅಂತ ನನಗೆ ಗೊತ್ತು. ಶಾಲೆಗೆ ಹೋಗಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಿಲ್ಲ ಅಂತ ಕೇಳಕ್ಕೆ ಅವಜ್ಜಿ ಬರ್ತಾ ಇರೋದು. ಅಜ್ಜಿ, ನಾನಿವತ್ತು ಶಾಲೆಗೆ ಹೋಗಲ್ಲ, ಕೈ ಕಾಲು ನೋವು ಬಂದತ್ತೆ, ಮಕ್ಕಂದಿನಿ ಅಂತ ಅಜ್ಜಿಗೆ ಹೇಳಜ್ಜಿ. ಸರಿ ಮಂಜು, ಆಯ್ತು, ಹೇಳ್ತೀನಿ, ನೀ ಮಲ್ಕೋ. ಲೇ ಪಾಪಾ, ಎತ್ಲಾಗ ಹೋದ್ಯೋ? ಮಲ್ಕೋ ಮಂಜು, ಮಲ್ಕೋ ಮಲ್ಕೋ. ಅಯ್ಯೋ, ಯೋನೇ ಇಟ್ಟಿರಂಗು, ಇನ್ನ ಮಕ್ಕಂದಾನೆ ಇವನು. ಹೌದು ಗುಂಡು, ಪಾಪ ಮಂಜು ತುಂಬಾ ಕಾಲು ಕೈ ನೋಯ್ತಾ ಇದೆ ಅಂತ ಹೇಳಿ ಇನ್ನೂ ಮಲ್ಕೊಂಡಿದ್ದಾನೆ. ಏನ ಕಾಲು ಕೈ ನೋಯ್ತಿದೀವಿ ಅಂತ ಮಕ್ಕಂಡನ? ನೋಯ್ಯಕ್ಕಿಲ್ಲ, ರಾತ್ರಿ ಎಲ್ಲ ದಾಬುಡ್ ಅಂತ ಬಡ್ಕೊಂಡು ಹೋಗಿದಾನೆ. ಮತ್ತೆ ಕೈ ಕಾಲು ನೋವು ಬಂದಿರ್ತವೆ. ಹೌದು ಗುಂಡು, ಪಾಪ ಅವಾಗ್ಲಿಂದ ಅಜ್ಜಿ ತುಂಬಾ ನೋವು ಅಂತ ಹೇಳ್ತಾ ಇದ್ದ. ನಾನೇ ಕಾಲಿಗೆಲ್ಲ ಆಯಿಂಟ್ಮೆಂಟ್ ಹಚ್ಚಿ ಮಲ್ಸಿದೀನಿ. ಅಲ್ಕಣಿ ರಂಗು, ಅವ್ನ ಕಾಲಿಗೆ ಹಚ್ಚಂಗ್ ಮನಸ್ಬಿಟ್ರೆ ಸ್ಕೂಲಿಗೆ ಯಾರು ಹೋದರು? ಒಂದ್ ವಾರದಿಂದ ನೆಟ್ಟಿಗೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳಿ ಮೇಷ್ಟ್ರು ಹುಡುಗರನ್ನ ಮಂತ್ಯಾವ್ ಕಳಿಸಿದ್ದಾರೆ. ಇವನು ಸ್ಕೂಲಿಗೆ ಹೋಗೋದ್ ಬಿಟ್ಟು ಇನ್ನು ಮಕ್ಕಂದನಂತೆ ಕಾಲ್ ನೋವು ಕೈ ನೋವು ಅಂತಂದು. ಎಲ್ಲಿ ಎದ್ದಸವನ್ನ? ಅಯ್ಯೋ ಪಾಪ ಗುಂಡು, ಅವನ್ಗೆ ತುಂಬಾ ಕಾಲ್ ನೋಯ್ತಾ ಇದೆ ಅಂತೆ ಕಣೆ ಅಮ್ಮ. ಈಗ ನಾವು ಅವನ್ನ ಎದ್ದಾಳ್ಸಿದ್ರೆ ಏನ್ ಚೆನ್ನಾಗಿರುತ್ತೆ, ನೀನೇ ಹೇಳು.
ನಿನಗೆ ಅದೆಲ್ಲ ಗೊತ್ತಾಗಲ್ಲ. ಅವನ್ ಯಾ ಕಾಲ್ ನೋವು ಬಂದಿರಲ್ಲ ಇವನು ಬಂದಿರಲ್ಲ. ಸುಮ್ನೆ ನಾಟಕ ಮಾಡ್ತಿರ್ತಾನೆ ಈ ಸ್ಕೂಲ್ ತಪ್ಪಿಸ್ಕೊಳಕ್ಕೆ. ಏ ಪಾಪ ಪಾಪ ಎದ್ದಳ ಮೇಲೆ, ಸ್ಕೂಲ್ಗೆ ಹೋಗಲ್ವೇನು? ಹೋಗ್ಲಿ ಬಿಡು ಗುಂಡು, ಇವತ್ತೊಂದಿನ ತಾನೇ, ಇವತ್ತೊಂದಿನ ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಏನು ಆಗೋದಿಲ್ಲ ಬಿಡು ಗುಂಡು. ಅಯ್ಯೋ ಅಯ್ಯೋ ಹಂಗ್ ಬಿಡು 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 ಅಂತ ಬಿಟ್ರೆ ಅದೇ ಆಟ ಹಿಡಿತಾನೆ. ಇವತ್ತೊಂದಿನ ನಾಳೆ ಒಂದಿನ ಅಂತಂದು ಈಗೆಲ್ಲ ಗಣಪತಿ ಇಟ್ಮೇಲೆ 7 ದಿನದಿಂದ ನಾಟ ಸ್ಕೂಲ್ಗೆ ಹೋಗಿಲ್ಲ ಅವನು. ಗೊತ್ತಾ ನಿನಗೆ? ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಗಣಪತಿ ಹತ್ರ ಕುತ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂತ ಕುತ್ಕೊಂಡಾನೆ. ಸ್ಕೂಲ್ಗೆ ಹೋಗಿಲ್ಲಂತೆ. ಆ ಮೇಷ್ಟ್ರು ಹೇಳಿ ಕಳ್ಸಿದ್ದಾರೆ ಹುಡುಗರು ತಾವ ನಾಟಿಗೆ ಸ್ಕೂಲ್ಗೆ ಬಂದಿಲ್ಲ ಮಂಜ ಅಂತ ಹೇಳಿ. ಈಗ ಹಿಂಗ್ ಮಕ್ಕಂದ್ರೆ ಇದೇ ಒಂದು ಇದೇ ಚಾಳಿ ಹಿಡ್ಕೊಂಡ್ಬಿಡ್ತಾನೆ. ಮತ್ತೆ ನಾಳೆ ಒಂದಿನ ನಾಡ್ದು ಒಂದಿನ ಅಂತಂದು ಬ್ಯಾಡ ಬೇಡ ಇವತ್ತು ಸ್ಕೂಲಿಗೆ ಹೋಗಿ ಬರ್ಲಿ. ಏ ಪಾಪ ಎದ್ದಳ ಮೇಲೆ. ಏ ಪಾಪ ಪಾಪ ಎದ್ದಳ, ಓದ್ತಾಯ್ತು ಸ್ಕೂಲ್ಗೆ ಹೋಗ್ಬೇಕು. ಈ ಅಜ್ಜಿ ನನಗೆ ಬಿಡಲ್ಲ ಅನ್ನಂಗೆ ಕಾಣ್ತೈತಿ, ಮಕ್ಕನಕ್ಕೂ ಬಿಡಂಗಿಲ್ಲ. ನೋಡಿ ಹೆಂಗ ಆಡ್ತೈತಿ ಅಂತ ಹೇಳಿ. ಈ ಅಜ್ಜಿ ಮಾತಾಡೋದು ನೋಡಿ ಇವತ್ತು ಸ್ಕೂಲಿಗೆ ಕಳಿಸ್ತೈತಿ ನನ್ನ ಅನಿಸ್ತೈತಿ. ನಿನಗೆ ಹೇಳ್ತಾ ಇರೋದು ಎದ್ದಳ ಮೇಲೆ. ಯೋನಜಿ ನಾನು ಸ್ವಲ್ಪ ಮಕ್ಕಂತೀನಿ ಬಿಡು. ಮಕ್ಕಳ ಒತ್ತೇನ್ಲ ಇದು, ಎದ್ದಳ ಮೇಲೆ. ಯೋಟತ್ತಾಗಿದ್ ಗೊತ್ತಲ್ಲ, ಸ್ಕೂಲಿಗೆ ಹೋಗೋದ್ ಬಿಟ್ಟು ಮಕ್ಕಂದಿಯಲ್ಲ. ನಿನ್ ಗೆಳೆಯ ಪ್ರದೀಪನ ಹೋಗಾತು, ನೀನ್ ನೋಡಿದ್ರಿ ನಮ್ಮ ಮಕ್ಕಂದಿಯಲ್ಲ. ಆವಾಗ ತಾನೇ ಸಿಕ್ಕಿದ್ ನನಗೆ. ಅಜ್ಜಿ ಸ್ಕೂಲ್ಗೆ ಹೋಗ್ತಾ ಇದೀನಿ ಅಂತ ಹೋದ. ಮಂಜ್ ಬರಲ್ವಾ ಅಂತ ಕೇಳ್ದ. ಅದಕ್ಕೆ ನಾನ್ ರೆಡಿ ಆಗಿದ್ದಾನೆ ಬರ್ತಾನೆ ಅಂತ ಹೇಳಿದೀನಿ. ನೀನ್ ನೋಡಿದ್ರೆ ಇಲ್ಲಿ ಮಕ್ಕಂದಿದ್ಯಾ? ಎದ್ದಳ ಮೇಲೆ. ನಾನು ಇವತ್ತು ಸ್ಕೂಲಿಗೆ ಹೋಗಕ್ಕಿಲ್ಲ. ಇವತ್ತು ಕಾಲು ಕೈ ಎಲ್ಲ ತುಂಬಾ ನೋಯ್ತದೆ ಕಣಜ್ಜಿ. ನನಗೆ ಇವತ್ತು ಸ್ಕೂಲಿಗೆ ಹೋಗಕ್ಕೆ ಆಗಲ್ಲ, ನಾಳೆ ಹೋಗ್ತೀನಿ. ನಾಳೆ 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 ಅಂತ ಹೇಳಿ ಯೋಚಿಸ್ತೀನಿ ಸ್ಕೂಲ್ ತಪ್ಪಿಸ್ಕೊಂಡ್ಯಾ? ಒಂದ್ ವಾರದಿಂದ ನೆಟ್ಟ ಈ ಸ್ಕೂಲ್ ತಾವೇ ಹೋಗಿಲ್ಲ ಅಂತೀಯ. ಮೇಷ್ಟ್ರು ಹೇಳಿ ಕಳ್ಸಿದಾರೆ ಹುಡುಗುತ್ತಾವ ಈ ಸ್ಕೂಲ್ಗೆ ಬಂದಿಲ್ಲ ಅಂತ ಹೇಳಿ. ನಿನ್ನಂಗೆ ಪ್ರದೀಪೇನುವೆ ರಾತ್ರಿ ಎಲ್ಲ ಕುಣಿದು ಅವನು ಬಡ್ದು ಎಲ್ಲ ಮಾಡ್ಲಿಲ್ವೇ? ಅವನ್ಗೇನ್ ಕಾಲ್ ಕೈ ನೋವಾಗಿದಾವೆ ಅಂತ ಹೇಳಿ ಏನ್ ಈ ಸ್ಕೂಲ್ ತಪ್ಪಿಸ್ಕೊಂಡಾನೆ? ಹೋಗ್ಲಿಲ್ವಾ ಅವನು ಇವಾಗ? ಇವನಿಗೆ ಕಾಲ್ ಕೈ ನೋವಾಗಿದಾವಂತೆ, ಅದಕ್ಕೆ ಈ ಸ್ಕೂಲ್ ತಪ್ಪಿಸ್ಕೊಂಡಾನಂತೆ. ಅವನೇನು ನನ್ನಂಗೆ ಜೋರಾಗಿ ಬಡ್ದಿಲ್ಲ. ಅವ್ನು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಅಂತುದ್ದ. ಅದಕ್ಕೆ ಅವನಿಗೆ ಅದೇನು ನೋವಾಗಿಲ್ಲ, ಹೋಗಿದ್ದಾನೆ. ನಾನು ಜೋರಾಗಿ ಬಡ್ದು ಕೈಯೆಲ್ಲ ನೋವಾಗಿದ್ದಾವೆ, ಬರೆಯಕ್ಕೂ ಬರಲ್ಲ, ಕೈಯೆಲ್ಲ ನೋಯ್ತೈತಿ. ಸ್ಕೂಲಿಗೆ ಹೋಗಿ ಏನ್ ಮಾಡ್ಲಿ, ನೋವು ನೋವು ಅನ್ಕೊಂಡ್ ಕುತ್ಕೊಂಡ್ಲಿಯಾ? ಲೇ ಪಾಪ, ಸ್ಕೂಲ್ ತಪ್ಪಿಸ್ಕೊಳ್ಳಕ್ಕೆ ನನಗೆ ಸುಳ್ಳು ಹೇಳ್ತಾ ಇದೀಯ ಅಂತ ಗೊತ್ತು. ಕೈಯೆಲ್ಲ ನೋವಾಗಿದಾವೆ ಕಾಲ್ ನೋವಾಗಿದಾವೆ ಅಂತಂದು ನಾಟಕ ಮಾಡ್ತಿದ್ಯಾ? ಇಲ್ಲ ಕಣಜ್ಜಿ, ನಾನು ಯಾಕೆ ನಾಟಕ ಮಾಡ್ಲಿ? ಸುಮ್ನೆ ನಾಟಕ ಮಾಡಕ್ ನನ್ಗೇನಾಗಿತ್ತು? ನೀನೇ ನೋಡ್ಲಿಲ್ವೇ? ರಾತ್ರಿ ಎಲ್ಲ ಯೋಟತನ ಬಡ್ದಿದ್ದೀನಿ ಅಂತ ಹೇಳಿ. ಅದು ನಿಂಗೆ ಕೋಲ್ ಹಿಡ್ಕೊಂಡ್ ಬಡ್ದು ಕೈಯೆಲ್ಲ ನೋವಾಗಿತ್ತು ಕಣಜ್ಜಿ. ಆಮೇಲೆ ಊರೆಲ್ಲ ಮೆರವಣಿಗೆ ಆದ್ಮೇಲೆ ಕೆರೆ ಗಂಟನು ಬಡ್ಕೊಂಡು ಹೋಗಿದ್ದೀನಿ ಎಡ್ಕೊಂಡು. ಕಾಲು ಎಷ್ಟು ನೋವಾಗಿರೋ ಗೊತ್ತಾ ನಿನಗೆ? ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀಯ ನನ್ನ ಮೇಲೆ ಸುಳ್ಳು ಹೇಳ್ತಿದೀಯ ಅಂತ ಹೇಳಿ. ನೀನು ನನ್ನಂಗೆ ಬಡ್ಕೊಂಡು ಕೆರೆ ಗಂಟ ಬಂದಿದ್ರೆ ಗೊತ್ತಾಕಿತ್ತು ನಿನಗೂ ಕಾಲು ನೋವು ಕೈ ನೋವು ಹೆಂಗ್ ಬರ್ತಾ ಇತ್ತು ಅಂತ ಹೇಳಿ. ಹೋಗ್ಲಿ ಬಿಡು ಗುಂಡು, ಪಾಪ ಇವತ್ತೊಂದಿನ ಮನೇಲಿ ಇರ್ತಾನೆ ಬಿಡು, ನಾಳೆಯಿಂದ ಹೋಗ್ತಾನೆ. ಅವನಿಗೇನೋ ತುಂಬಾ ಕಾಲು ಕೈ ಎಲ್ಲ ನೋಯ್ತಾ ಇದೆ ಅಂತೆ. ಹೋಗ್ಲಿ ಬಿಡು ಗುಂಡು, ಪಾಪ. ನಿಂಗ್ ಗೊತ್ತಿಲ್ ಕಣಿರಂಗು, ಇವನು ಸ್ಕೂಲ್ ತಪ್ಪಿಸ್ಕೊಳಕ್ಕೆ ಒಂದ್ ನೆಪ ಹೇಳ್ತದ ನಾಟೆಯ. ಇಲ್ಲ ಕಣಜ್ಜಿ, ನಾನು ಯಾಕೆ ನೆಪ ಹೇಳಿ, ಇರೋದನ್ನೇ ಹೇಳ್ತಾ ಇರೋದು. ಏ ಪಾಪ, ಇದೆಲ್ಲ ಹೇಳದ್ ಬಿಟ್ಟು ಇವತ್ತು ಸ್ಕೂಲ್ ತಾವ್ ಹೋಗ್ಬಾರ್ ಬಾ. ಜೊತೆಗೆ ನಾನು ಬರ್ತೀನಿ ನಡಿ, ಮೇಷ್ಟ್ರಿಗೆ ಹೇಳ್ತೀನಿ. ಇವತ್ತು ನೀವೊಂದಿಟ್ಟು ಕೈ ಕಾಲು ನೋವೈತೆ, ಇವನು ಬರೆಯಕ್ ಕೊಡ್ಬೇಡ್ರಿ, ಪಾಠ ಮಾತ್ರ ಕೇಳಿಸ್ಕೊಂಡ್ ಬರ್ತಾನೆ, ನಾಳೆಯ ಹುಷಾರಾದ್ಮೇಲೆ ಬರ್ಕೊಂಡ್ ಬರ್ತಾನೆ ಅಂತ ಹೇಳಿ ಬಿಟ್ಟು ಬರ್ತೀನಿ ನಡಿ. ಅಂದರೆ ಇವತ್ತು ನೀನು ನನ್ನ ಬಿಡಲ್ಲ ಅಂತ ಅನಿಸ್ತೈತಿ. ನಾವು ಹೋಗಲ್ಲ ಅಂದ್ರೂ ಬಲವಂತ ಮಾಡಿ ಹೋಗು ಅಂತೀಯ, ನಾನೇ ಬಿಟ್ಟು ಬರ್ತೀನಿ ನಡಿ ಅಂತೀಯ. ನೀನೇನೋ ಬಿಟ್ಟು ಬರ್ತೀಯ. ಆಮೇಲೆ ಮೇಷ್ಟ್ರು ನನ್ನನ್ನು ಹಿಡ್ಕೊಂಡು ಹೊಡಿತಾರ ಆಟೆಯ. ಏನು ಗಣಪತಿಗೆ ನೀನ್ ಬಡಿ ಅಂತ ಯಾರಪ್ಪ ಕಳಿಸಿದ್ರು, ಕೈ ನೋವು ಮಾಡ್ಕೆ ಕಾಲು ನೋವು ಮಾಡ್ಕೆ ಅಂತಂದು ಇದನ್ನೆಲ್ಲ ಇಲ್ಲಿ ಬಂದು ನೆಪ ಹೇಳ್ತೀಯ ಅಂತ ಹೇಳಿ ಹೊಡಿತಾರ ಮೇಷ್ಟ್ರು. ನೀನು ಇವನನ್ನು ಹೇಳ್ಬೇಡ, ಸುಮ್ಕಿರಜ್ಜಿ.
ಹೇಳಿದ್ ಕೇಳು. ಪರೀಕ್ಷೆಗಳು ಬೇರೆ ಬಂದವಂತೆ. ಪರೀಕ್ಷೆ ಬೇರೆ ಹೊತ್ತಿರ್ದಾಗೈತೆ. ಹುಡುಗರು ಯಾರು ಸ್ಕೂಲ್ ತಪ್ಪಿಸ್ಕೊಂಬೇಡ್ರಿ ಅಂತ ಹೇಳಿದಾರಂತ ಮೇಷ್ಟ್ರು. ನೀನು ಹೋಗಿ ಅಲ್ಲಿ ಕುತ್ಕೊಂಡ್ ಪಾಠನಾರ ಕೇಳಲ್ಲ ಪಾಪ. ಆಮೇಲೆ ಪ್ರದೀಪನ ಹತ್ರ ಇಸ್ಕೊಂಡ್ ಬರ್ತಾನ ಅಂತ ದೇವನು. ಈಗ ನೀನ್ ಮನೆ ಕುತ್ಕೊಂಡ್ರೆ ಸುಮ್ನೆ ಪಾಠ ಎಲ್ಲ ಹಿಂದಾಗ್ತವೆ. ಮೇಷ್ಟ್ರು ಪಾಠ ಮಾಡೋದು ನಿಂಗೆ ಅರ್ಥ ಆಗಕ್ಕಿಲ್ಲ. ಅವಾಗ ಪರೀಕ್ಷೆ ಹೆಂಗ್ ಬರೀತಿ ಹೇಳು? ಸುಮ್ನೆ ಹಿಂಗೆ ಈ ಸ್ಕೂಲ್ ಬಿಟ್ಟು ಕುತ್ಕೊಂಡ್ರೆ ಮೇಷ್ಟ್ರು ಪಾಠ ಮಾಡೋದು ಹೆಂಗ ಅರ್ಥ ಆಗತ್ತಪ್ಪ? ಮೇಷ್ಟ್ರು ಪಾಠ ಮಾಡದೇ ಇದ್ರು ನನಗೆ ನೋಟ್ಸ್ ಎಲ್ಲ ಬರ್ಕಂದ್ರೆ ಓದಿರ ಅರ್ಥ ಆಗತ್ ಬಿಡು. ಎಷ್ಟೊಂದು ಪಾಠ ಮಾಡ್ಬೇಕಂತ ಏನಿಲ್ಲ. ನಾನು ಇವತ್ತು ಹೋಗೋದಿಲ್ಲ ಅಷ್ಟೇ. ಅಲ್ಕಂಡ್ಲ ಪಾಪ ಎಷ್ಟು ಆಟ ಮಾಡ್ತೀವಿ ನೋಡು ಸ್ಕೂಲಿಗೆ ಹೋಗಕ್ಕೆ. ಅಜ್ಜಿ ನಾನೇನು ದಿನ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದೆ. ಇವತ್ತು ಒಂದಿನ ಕೈ ಕಾಲು ನೋಯ್ತದೆ, ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳಿದ್ದು. ನೀನು ಯಾಕೆ ನಮ್ಮ ಪರೀಕ್ಷೆ ಬಗ್ಗೆ ಟೆನ್ಷನ್ ಮಾಡ್ಕೊತಿ ಬಿಡು. ನನಗೆಲ್ಲ ಬರ್ಕೊಂಡು ಓದೋದು ಗೊತ್ತೈತಿ. ಯೋನ್ ಬರ್ಕಂತೀಯ ಯೋನ್ ಓದ್ತೀಯ. ಬರಿಯ ಲಕ್ಷಣ ಓದೋ ಲಕ್ಷಣ ನೋಡಿದಿನಲ್ಲ. ಹೋಗ್ಲಿ ಬಿಡು ಗುಂಡು, ಒಂದ್ ಬಲ್ಕೊಂತೀನಿ ಅಂತ ಹೇಳಿದಾನಲ್ವಾ ಪ್ರದೀಪನ ಹತ್ರ ನೋಟ್ಸ್ ಇಸ್ಕೊಂಡು ಬಲ್ಕೊಂತಾನೆ ಬಿಡು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಯೋನ ಕೈ ನೋವು ಕಾಲ್ ನೋವು ಇವತ್ತು ಒಂದಿನ ಅಂತ ಹೇಳ್ತಾ ಇದೀಯ ಅಂತ ಸುಮ್ಮನೆ ಆಗ್ತಾ ಇದೀನಿ. ಮತ್ತೆ ಬೆಳಗ್ಗೆ ನಾಳೆನೂ ಅದೇ ಕಿತಾಪತಿ ಏನಾರು ತಗದೆ ಆಮೇಲೆ ನೋಡು ರಾಚಾಯ ಬಿಡಿಸ್ಬಿಡ್ತೀನಿ. ಅದ್ಯೋನ್ ಪ್ರದೀಪ ಸ್ಕೂಲಿಂದ ಬಂದ್ಮೇಲೆ ಅವನ್ ತಗಿಸ್ಕೊಂಡು ಬರ್ಕ. ಬರ್ಕಂತೀನಿ ಬಿಡು. ಅದ್ಯೋನ್ ಬರ್ತಿ ನಾನು ನೋಡ್ತೀನಿ. ಅಜ್ಜಿ ನೋಡು, ಅಜ್ಜಿನ ವಾಪಸ್ ಬಿಟ್ವಿ. ಅಜ್ಜಿ ನನಗೆ ಸ್ಕೂಲ್ಗೆ ಹೋಗೋದು ಇವತ್ತು ಬೇಡ ಅಂತ ಹೇಳ್ತು. ಹೌದು ಮಂಜು, ಗುಂಡು ಒಪ್ಕೊಂಡ್ಬಿಟ್ಲು. ಇವತ್ ನಾವಿಬ್ರು ಆಟ ಆಡ್ಕೊಂಡು ಮಜಾ ಮಾಡೋಣ ಆಯ್ತಾ? ಸರಿ ಕಣಜ್ಜಿ, ಆಯ್ತು. ಜಿ ಮತ್ ನಾವಿಬ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಅಜ್ಜಿ ಏನಾದ್ರು ಬಂದಾಗ ನಾವಿನ್ ನಗ್ನಗ್ತಾ ಆಟ ಆಡ್ತಿದ್ರೆ ಅಜ್ಜಿ ಸುಳ್ಳು ಹೇಳ್ತೀಯ ಅಂತ ಹೇಳಿ ಮತ್ತೇನೂ ಇಲ್ಲ ಸುತ್ತಾಡ್ಸಿ ಬಿಸಾಕ್